ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. 1,00,000ಕ್ಕೆ 1 ರೂಪಾಯಿ ಕಡಿಮೆಯಾದರೂ ಅದು ಲಕ್ಷ ಎನಿಸಿಕೊಳ್ಳೋದಿಲ್ಲ. ಹಾಗೆ ನಾವೆಷ್ಟೇ ಸಂಪಾದಿಸಿದ್ರೂ ಸಂಬಂಧಗಳಲ್ಲಿ ಪ್ರೀತಿ, ದೇವರಲ್ಲಿ ಭಕ್ತಿ ಇಲ್ಲದಿದ್ರೆ ಆ ಬದುಕು ಪೂರ್ಣ ಅನಿಸಿಕೊಳ್ಳೋದಿಲ್ಲ. ಪರಿಪೂರ್ಣತೆ ಪಡೆಯಲು ಸಂಬಂಧಗಳಲ್ಲಿ ಪ್ರೀತಿ, ನಂಬಿಕೆ, ದೇವರಲ್ಲಿ ಭಕ್ತಿ ಅತಿ ಮುಖ್ಯ. ಬೆವರಿನ ಹನಿ ಬದುಕಿಗೆ ದಾರಿ ತೋರಿಸುತ್ತೆ. ಕಣ್ಣೀರಿನ ಹನಿ ಜೀವನದಲ್ಲಿ ಹೇಗಿರಬೇಕೆಂದು ಕಲಿಸುತ್ತೆ. ಜೀವನದಲ್ಲಿ ಯಾರನ್ನು ಕೂಡ ಸಾಮಾನ್ಯರು ಎಂದು ಊಹಿಸಬೇಡಿ. ದಾರಿಯಲ್ಲಿ ಬಿದ್ದ ಕಲ್ಲು ಕೂಡ ಅವಕಾಶ ಸಿಕ್ಕರೆ ದೇವಸ್ಥಾನದ ಮೂರ್ತಿ ಆಗ್ಬಹುದು. ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವುದು ನಮ್ಮಲ್ಲಿನ ಗುಣಗಳೇ ಹೊರತು ನಮ್ಮ ಅಂದ ಚಂದವಲ್ಲ. ಆಕಾಶದಿಂದ ಮಳೆಯು ಸುರಿಯುತ್ತದೆ ಎಂದು ಯಾವ ನಂಬಿಕೆಯಿಂದ ಗಿಡಮರಗಳು ಬದುಕ್ತವೋ ಹಾಗೆ ನಮಗೂ ಒಳ್ಳೆ ಕಾಲ ಬರುತ್ತೆ ಎಂಬ ದೃಢ ನಂಬಿಕೆ ಇರಲೇಬೇಕು. ಕರ್ಮ ಹೇಳುತ್ತೆ, ಅನ್ನದ ಮುಂದೆ ಹಾಗೂ ಅಮ್ಮನ ಮುಂದೆ ಯಾವತ್ತಿಗೂ ಅಹಂಕಾರ ತೋರಿಸಬೇಡ. ಇಂದಿನ ಮನುಷ್ಯ ಕಾಲಕ್ಕೆ ತಕ್ಕಂತೆ ಮಾತು ಬೆಳೆಸುವ, ಅಗತ್ಯಕ್ಕೆ ತಕ್ಕಂತೆ ಬೆರೆಯುವ, ಸಂದರ್ಭಕ್ಕೆ ತಕ್ಕಂತೆ ವರ್ತಿಸುವ ಬಹುಮುಖ ಪ್ರತಿಭೆ. ತನ್ನ ನಾಲಿಗೆಯನ್ನು ನಿಯಂತ್ರಿಸಲು ಸಾಧ್ಯವಾಗದ ವ್ಯಕ್ತಿಯು ಜೀವನವನ್ನು ಎಂದಿಗೂ ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. ಅವಕಾಶವು ಚಹಾದಲ್ಲಿ ಅದ್ದಿದ ಬಿಸ್ಕೆಟ್ ಇದ್ದ ಹಾಗೆ, ಸ್ವಲ್ಪ ತಡ ಮಾಡಿದ್ರೂ ಕೈತಪ್ಪಿ ಹೋಗ್ತದೆ. ಜೀವನವೆಂಬ ಪುಸ್ತಕದ ಅದ್ಭುತ ಅಧ್ಯಾಯ ಬಾಲ್ಯ. ಅತಿ ಬುದ್ಧಿವಂತನಿಗೂ ಒಬ್ಬ ದಡ್ಡನಿಗೂ ಯಾವ ವ್ಯತ್ಯಾಸವೂ ಇರೋದಿಲ್ಲ. ಯಾಕಂದ್ರೆ ಇಬ್ಬರು ಯಾರ ಮಾತನ್ನು ಕೇಳೋದಿಲ್ಲ. ಸಮಯವೇ ಎಲ್ಲವನ್ನು ಕಲಿಸ್ತದೆ, ಹಾಗೆ ಸಮಯವೇ ಎಲ್ಲವನ್ನ ತಿಳಿಸ್ತದೆ. ಊರ ಬಾವಿಗೆ ಬಿದ್ದರೂ ಊರಿನವರ ಬಾಯಿಗೆ ಬೀಳಬಾರ್ದು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.